ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪ ಪಡಿತಾ ಇದೆ ಮುಧೋಳ ರೈತರ ಪ್ರತಿಭಟನೆ. ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾಯಿತು. ಈಗ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸಮೀರವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಿಕ್ಕೆ ರೈತರು ಹೊರಟರು. ಸಮೀರವಾಡಿ ಸಕ್ಕರೆ ಕಾರ್ಖಾನೆಯತ್ತ ಹೊರಟ ನೂರಾರು ರೈತರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿ ಆಗಿದೆ. ಆದರೆ ರೈತರು ಹೇಳ್ತಾ ಇರೋದು ಇಲ್ಲ, 3,500 ರೂಪಾಯಿ ಕೊಡ್ಲೇಬೇಕು ಅಂತ. ಕಬ್ಬಿನ ಬಾಕಿ ಬಿಲ್ ಏನಿದೆ ಅದನ್ನ ಪಾವತಿ ಮಾಡಲೇಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಿಕ್ಕೆ ರೈತರು ಹೊರಟಿದ್ದಾರೆ. ಅರೆಬೆತ್ತಲೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಧೋಳದ ರೈತರು. ನಮ್ಮ ಕಷ್ಟ ಯಾರಿಗೆ ಹೇಳೋಣ ಸರ್, ನಮಗೆ 3,500 ರೂಪಾಯಿ ಕಬ್ಬಿಗೆ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿತ್ಯವೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಇವರ ಜೊತೆ ಸರ್ಕಾರ ಸಂಧಾನವನ್ನು ಕೂಡ ಮಾಡೋ ಪ್ರಯತ್ನ ಮಾಡ್ತು. ಆದರೆ ಯಾವುದೇ ಸಂಧಾನಕ್ಕೆ ರೈತರು ಒಪ್ತಾ ಇಲ್ಲ. ಕಬ್ಬಿನ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾಯ್ತು. ಈಗ ರೈತರು ಹೊರಟಿದ್ದು ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಿಕ್ಕೆ, ಫ್ಯಾಕ್ಟರಿಗೆ ಮುತ್ತಿಗೆ ಹಾಕೋದಿಕ್ಕೆ ನೂರಾರು ರೈತರು ಹೊರಟಿದ್ದಾರೆ. ಇದು ಆವಾಗಿನ ದೃಶ್ಯ. ಬೆಳಿಗ್ಗೆಯಿಂದಲೂ ಕೂಡ ಈ ಕಬ್ಬಿನ ಟ್ರ್ಯಾಕ್ಟರ್ ನಿಂತಿತ್ತು. ಇದನ್ನ ಗಮನಿಸ್ತಾ ಇದ್ರು ರೈತರು. ಯಾವಾಗ ಈ ಟ್ರ್ಯಾಕ್ಟರ್ ಕಾರ್ಖಾನೆಯತ್ತ ಮೂವ್ ಆಯ್ತು ಆಗ ರೈತರ ಆಕ್ರೋಶ ಕೂಡ ಹೆಚ್ಚಾಯಿತು. ಏಕಾಏಕಿ ಹಿಂಸಾ ರೂಪಕ್ಕೆ ತಿರುಗಿತು ಕಬ್ಬು ರೈತರ ಪ್ರತಿಭಟನೆ. ಟ್ರ್ಯಾಕ್ಟರ್ ಅನ್ನ ಉರುಳಿಸಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಾಗಲಕೋಟೆಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ.